ಹೊಡೆದ್ರೆ ಆನೆನೆ ಹೊಡಿಬೇಕು. ಈ ಮಾತನ್ನ ಸರ್ವೇ ಸಾಮಾನ್ಯವಾಗಿ ನಾವು ಮೂವಿಗಳಲ್ಲೂ ಕೇಳಿರ್ತೀವಿ, ರೆಗ್ಯುಲರ್ ಆಗಿ ಒಂದಷ್ಟು ಜನಗಳ ಮಾತಲ್ಲೂ ಕೂಡ ನಾವು ಕೇಳಿಸ್ಕೊಂಡಿರ್ತೀವಿ, ಹೊಡೆದ್ರೆ ಆನೆನೆ ಹೊಡಿಬೇಕು ಅಂತ. ಇದನ್ನ ಒಂದಷ್ಟು ಜನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗ ನಿಜವಾಗ್ಲೂನೆ ಆನೆಯನ್ನ ಕಳ್ತನ ಮಾಡಿರುವಂತಹ ಒಂದು ಸುದ್ದಿ ಈಗ ಬಂದಿದೆ. ಅಯ್ಯೋ ಇದು ಹೇಗಪ್ಪ ಸಾಧ್ಯ, ಒಂದು ಆನೆನೆ ಕದಿಬಹುದಾ ಅನ್ನುವಂತಹ ಒಂದು ಕ್ವಶನ್ ನಿಮ್ಮ ಮೈಂಡ್ ಅಲ್ಲಿ ಬರುತ್ತೆ. ಯಾಕಂತಂದ್ರೆ ಇದು ಯಾವ್ದೋ ಜಪಾನೀಸ್ ಸಿನಿಮಾ ಸ್ಟೈಲ್ ಅಲ್ಲಿ ಕತೆ ಇದೆಯಲ್ವಾ, ಎಕ್ಸಾಕ್ಟ್ಲಿ ಜಪಾನೀಸ್ ಒಂದು ಸಿನಿಮಾ ಇದೆ. ಆ ಸಿನಿಮಾದಲ್ಲೂ ಕೂಡ ಆನೆಯನ್ನ ಹೇಗೆ ಕಳ್ತನ ಮಾಡ್ತಾರೆ, ಅದನ್ನ ಹೇಗೆ ಆತ ಹೀರೋ ಆ ಒಂದು ಆನೆಗೋಸ್ಕರ ಹುಡ್ಕೊಂಡು ಎಲ್ಲಾ ಕಡೆ ಓಡಾಡ್ತಾನೋ, ಅದೇ ತರ ಒಂದು ರಿಯಲ್ ಲೈಫ್ ಅಲ್ಲೂ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಈ ಇನ್ಸಿಡೆಂಟ್ ನಡೆದಿರುವಂತಹದ್ದು ಜಾರ್ಖಂಡ್, ಬಿಹಾರ್, ಉತ್ತರ ಪ್ರದೇಶ, ಈ 3 ರಾಜ್ಯಗಳ ನಡುವೆ ನಡೆದಿರುವಂತಹ ಒಂದು ಘಟನೆ. ಜಯಾಮತಿ ಅನ್ನುವಂತಹ ಒಂದು ಆನೆ, ಈ ಆನೆ ವರ್ತ್ ₹40 lakhs. ಈ ಒಂದು ಆನೆಯನ್ನೇ ಕಳ್ತನ ಮಾಡಲಾಗಿದೆ. ಹಾಗಾದ್ರೆ ಹೇಗ್ ಕಳ್ತನ ಮಾಡ್ಲಾಯ್ತು, ಯಾವ ರೀತಿ ಕಳ್ತನ ಮಾಡ್ಲಾಯ್ತು, ಆನೆಯನ್ನೇ ಕಳ್ತನ ಮಾಡಿದ್ರು ಕೂಡ ಯಾರಿಗೂ ಗೊತ್ತಾಗ್ಲಿಲ್ವಾ ಅನ್ನುವಂತಹ ಒಂದು ಸವಾಲು ನಿಮ್ಮಲ್ಲೆಲ್ಲರೂ ಕೂಡ ಮೂಡಿರುತ್ತೆ. ಸೊ ಹೇಗ್ ಕಳ್ತನ ಆಯ್ತು, ಎಲ್ಲಿಗೆ ಸಿಕ್ತಾ ಇಲ್ವಾ, ಇದನ್ನೆಲ್ಲವನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಜಾರ್ಖಂಡ್ ನಿಂದ ಜಯಾಮತಿ ಅನ್ನುವಂತಹ ಒಂದು ಆನೆಯನ್ನ 3 ಜನರ ಓನರ್ಶಿಪ್ ನಲ್ಲಿ ಈ ಆನೆ ಇರುತ್ತೆ. ಒಂದು 4 ಜನ ಪಾರ್ಟ್ನರ್ಸ್ ಇರ್ತಾರೆ. ಈ ಒಂದು ಆನೆಯ ಮಾಲೀಕತ್ವ ಅವರ ಆ ಒಂದು 4 ಜನರ ಹೆಸರಲ್ಲಿ ಇರುತ್ತೆ. ಸೊ ಅದಾದ ನಂತರದಲ್ಲಿ 3 ಜನರು ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಆ 4 ಜನರ ಪೈಕಿ ಈ ಒಂದು ಆನೆಯನ್ನ ಉತ್ತರ ಪ್ರದೇಶದ ನರೇಂದ್ರ ಕುಮಾರ್ ಶುಕ್ಲಾ ಅನ್ನೋರಿಗೆ 40 ಲಕ್ಷಕ್ಕೆ ಮಾರಾಟ ಮಾಡಿ ಒಂದು ಅಗ್ರಿಮೆಂಟ್ ಅನ್ನ ಹಾಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಏನು ದೂರಿನಲ್ಲಿ ಉಲ್ಲೇಖ ಆಗಿರುವಂತಹದ್ದು. ಸೊ ಈ ಆನೆಯನ್ನ ಏನು ಜಾರ್ಖಂಡ್ ನಿಂದ ಉತ್ತರ ಪ್ರದೇಶದ ಮಿರ್ಜಾಪುರಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇರತ್ತೆ. ಈ ಒಂದು ನಡುವಲ್ಲಿ ಆನೆ ಕಳೆದು ಹೋಗುತ್ತೆ. ಹೇಗ್ ಕಳೆದು ಹೋಯ್ತು ಹಾಗಾದ್ರೆ ಅನ್ನುವಂತಹದ್ದೇ ಈ ಒಂದು ಕಥೆಯ ಒಂದು ಟ್ವಿಸ್ಟ್ ಅಂತ ನಾನು ಹೇಳ್ಬೋದು. ಸೊ ಮೊದಲನೇದಾಗಿ ಈ ನರೇಂದ್ರ ಕುಮಾರ್ ಶುಕ್ಲಾ ಏನಿರ್ತಾರೆ, ಅವರಲ್ಲಿ ಒಂದು ಟ್ರೆಡಿಷನ್ ಇರುತ್ತೆ, ತಲತಲಾಂತರದಿಂದ ಒಂದು ಟ್ರೆಡಿಷನ್ ನಡ್ಕೊಂಡ್ ಬಂದಿರುತ್ತೆ. ಆ ಸಂಪ್ರದಾಯದ ಪ್ರಕಾರ ಅವರ ಮನೆಯವರು ಒಂದು ಆನೆಯನ್ನ ಸಾಕ್ತಾರೆ. ಇದೇ ಕಾರಣಕ್ಕೋಸ್ಕರನೇ ಜಾರ್ಖಂಡ್ ನಿಂದ ಆನೆಯನ್ನ ಖರೀದಿ ಮಾಡ್ತಾರೆ. ನರೇಂದ್ರ ಕುಮಾರ್ ಶುಕ್ಲಾ ಅನ್ನುವಂಥವ್ರು ರೇಷ್ಮಾ ರಮಂತ್ ಹಾಗೂ ಇನ್ನ ಒಬ್ಬರಿಂದ ಅಂದ್ರೆ ಒಂದು 3 ಜನರ ಒಂದು ಪಾರ್ಟ್ನರ್ ಏನಿರ್ತಾರೆ, ಅವರಿಂದ ಈ ಒಂದು ಆನೆಯನ್ನ 40 ಲಕ್ಷ ರೂಪಾಯಿಗೆ ಖರೀದಿಯನ್ನ ಮಾಡ್ತಾರೆ. ಸೊ ಈ ಒಂದು ಆನೆಗೆ ಏನು ಜಾರ್ಖಂಡ್ ನಿಂದ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಆ ಆನೆ ಹಾಗೂ ಮಾವುತ ಇಬ್ಬರು ಕೂಡ ಮಿಸ್ಸಿಂಗ್ ಆಗಿದ್ದಾರೆ. ಅಂದ್ರೆ ಆಗಸ್ಟ್ ನಲ್ಲಿ ಆನೆ ನಿಗದಿತ ಸಮಯಕ್ಕೆ ಉತ್ತರ ಪ್ರದೇಶದ ಮಿರ್ಜಾಪುರ ತಲುಪೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ನರೇಂದ್ರ ಕುಮಾರ್ ಶುಕ್ಲಾ ಅವರು ಇದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ನನ್ನ ಒಂದು ಆನೆಯನ್ನ ನಾನೇನ್ ಖರೀದಿ ಮಾಡಿದೆ ಅದು ಈವರೆಗೂ ಕೂಡ ತಲುಪಿಲ್ಲ. ಸೊ ನನಗೆ ಡೌಟ್ ಇದೆ, ನಮ್ಮ ಒಂದು ಮಾವುತ ಹಾಗೂ ಆನೆ ಮಿಸ್ಸಿಂಗ್ ಆಗಿರೋದ್ರಿಂದ ಮಾವುತ ಅದನ್ನ ಚೋರಿ ಮಾಡಿದಾನೆ, ಅಂದ್ರೆ ಕಳ್ಳತನ ಮಾಡಿದಾನೆ ಅನ್ನುವಂತಹ ನನಗೆ ಡೌಟ್ ಇದೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿ ಜಾರ್ಖಂಡ್ ನಲ್ಲಿ ಅವರು ಬಂದು ಒಂದು ಚಾಪ್ರಾದಲ್ಲಿ ಬಂದು ದೂರನ್ನ ದಾಖಲಿಸ್ತಾರೆ ನರೇಂದ್ರ ಕುಮಾರ್ ಶುಕ್ಲಾ ಅವರು. ಸೊ ಇದಾದ ನಂತರದಲ್ಲಿ ಪೊಲೀಸರು ಕೂಡ ಇದನ್ನ ತನಿಖೆಗೆ ಎಳಿತಾರೆ. ತೀವ್ರ ತನಿಖೆ ಆದಂತಹ ಸಂದರ್ಭದಲ್ಲಿ ಆನೆ ಬಿಹಾರದಲ್ಲಿ ಪತ್ತೆ ಆಗತ್ತೆ. ಸೊ ಬಿಹಾರದ ಚಾಪ್ರಾದಲ್ಲಿ ಈ ಒಂದು ಆನೆ ಪತ್ತೆ ಆಗತ್ತೆ, ಜಯಾಮತಿ ಆನೆ. ಅದನ್ನ ಗೋಪಾಲ್ ಸಿಂಗ್ ಅನ್ನುವಂಥವ್ರು ಇದನ್ನ ಖರೀದಿ ಮಾಡಿರ್ತಾರೆ. ಸೊ ಅವರ ಬಳಿ ಈ ಆನೆ ಹೇಗೋಯ್ತು ಅನ್ನುವಂಥದ್ದನ್ನ ನಾವು ನೋಡುವುದಾದ್ರೆ, ಈ ಮಾವುತ ಏನಿರ್ತಾನೆ ಅವನು ಪ್ರೀ ಪ್ಲಾನ್ ಆಗಿ ಈ ಒಂದು ಆನೆಯನ್ನ ಮಾರಾಟ ಮಾಡಬೇಕು ಅನ್ನುವಂಥ ಒಂದು ಪ್ರೀ ಪ್ಲಾನ್ ನಲ್ಲಿ ಇದನ್ನ ಕಳ್ಳತನ ಮಾಡಿರ್ತಾನೆ ದಾರಿ ಮಧ್ಯದಲ್ಲಿ. ಯಾಕಂತಂದ್ರೆ ಆನೆಯನ್ನ ಕಾಲ್ನಡಿಗೆ ಮೂಲಕ ಕರ್ಕೊಂಡು ಬರಲಾಗ್ತಾ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಬೆಳಕಿಗೆ ಬಂದಿರುವಂತಹದ್ದು. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಹುಟ್ಟುತ್ತೆ. ಅದು ಯಾವ ರೀತಿ ಪ್ರಶ್ನೆ ಅಂತಂದ್ರೆ, ನರೇಂದ್ರ ಕುಮಾರ್ ಶುಕ್ಲಾ ಇರಬಹುದು ಅಥವಾ ಈ ಮಾವುತ ಇರಬಹುದು, ಎಲ್ಲರ ವಿರುದ್ಧವೂ ಕೂಡ ಒಂದು ಡೌಟ್ ಅನ್ನ ಹುಟ್ಟಾಕತ್ತೆ. ಯಾಕೆ ಅಂತಂದ್ರೆ ಅಲ್ಲಿನ ಒಂದು ಫಾರೆಸ್ಟ್ ಅಫಿಷಿಯಲ್ಸ್ ಇದನ್ನ ಸಾರಿಗೆ ಮೂಲಕ, ಆನೆಯನ್ನ ಸಾರಿಗೆ ಮೂಲಕ ಮಿರ್ಜಾಪುರ, ಉತ್ತರ ಪ್ರದೇಶದ ಮಿರ್ಜಾಪುರಕ್ಕೆ ಕರ್ಕೊಂಡು ಹೋಗೋದಕ್ಕೆ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ. ಅದಾದ ನಂತರದಲ್ಲೂ ಕೂಡ ಯಾಕೆ ಇವರು ಕಾಲ್ನಡಿಗೆಯ ಮೂಲಕ ಆನೆಯನ್ನ ಕರೆದುಕೊಂಡು ಹೋಗ್ತಾ ಇರ್ತಾರೆ ಅನ್ನುವಂತಹ ಒಂದು ಸವಾಲ್ ಹುಟ್ಟುತ್ತೆ. ಯಾಕೆ ಇರಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ. ಸೊ ಇದಾದ ನಂತರದಲ್ಲಿ ಆ ಆನೆ ಚೋರಿ ಆಗುತ್ತೆ ಬಿಹಾರದಲ್ಲಿ. ಈಗ ಸದ್ಯಕ್ಕೆ ಪತ್ತೆ ಆಗಿರುವಂತಹದ್ದು ಜಯಾಮತಿ ಆನೆ. ಸೊ ಇದೆಲ್ಲ ಆದ ನಂತರದಲ್ಲಿ ಈಗ ಗೋಪಾಲ್ ಸಿಂಗ್ ಹೇಳ್ತಾ ಇರುವಂತಹದ್ದು, ನಾನು 27 ಲಕ್ಷವನ್ನ ಕೊಟ್ಟು ಈ ಒಂದು ಆನೆಯನ್ನ ಖರೀದಿ ಮಾಡಿರುವೆ ಅಂತ ಗೋಪಾಲ್ ಸಿಂಗ್ ಹೇಳ್ತಾ ಇರುವಂತಹದ್ದು. ಅಂದ್ರೆ 40 ಲಕ್ಷದ ಆನೆಯನ್ನ
ನರೇಂದ್ರ ಕುಮಾರ್ ಶುಕ್ಲಾ ಅವರು ತಮ್ಮ ಒಂದು ಕಂಪ್ಲೇಂಟ್ ನಲ್ಲಿ ಇದು 1 ಕೋಟಿ ವರ್ತ್ ಇರುವಂತಹ ಆನೆ ಕಳ್ಳತನ ಆಗಿದೆ ಅಂತ ಮೆನ್ಷನ್ ಮಾಡಿರ್ತಾರೆ ಒಂದು ದೂರಿನಲ್ಲಿ. ಸೊ ಇವ್ರು ಹೇಳ್ತಾ ಇರುವಂತಹದ್ದು ನಾನು 27 ಲಕ್ಷಕ್ಕೆ, ಅಂದ್ರೆ ಏನು ಬಿಹಾರದ ಚಾಪ್ರಾದಲ್ಲಿ ಗೋಪಾಲ್ ಸಿಂಗ್ ಅವರು ಖರೀದಿ ಮಾಡಿರ್ತಾರೆ, ಅವ್ರು ಹೇಳೋ ಪ್ರಕಾರ 27 ಲಕ್ಷ ಕೊಟ್ಟು ನಾನು ಈ ಒಂದು ಆನೆಯನ್ನ ಖರೀದಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದನ್ನ ಕಳ್ಳತನ ಮಾಡಿದ್ದವ್ರು ಯಾರು ಅನ್ನುವಂಥ ಒಂದಷ್ಟು ಗೊಂದಲಗಳು ಇನ್ನುವರೆಗೂ ಪೊಲೀಸರಿದೆ. ಯಾಕಂದ್ರೆ ಮಾವುತನ ಒಬ್ಬನ ಕೈಯಿಂದ ಇದೆಲ್ಲ ಪಾಸಿಬಲ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಯಾರು ಸಾಥ್ ಕೊಟ್ರು ಅಥವಾ ಅವರಿಗೆ ಹಳೆಯ ಓನರ್ಸ್ ಏನಾದ್ರು ಸಾಥ್ ಕೊಟ್ರೆ, ಈ ರೀತಿಯಾದಂತಹ ಒಂದಷ್ಟು ಗೊಂದಲ ಸವಾಲುಗಳು ಕೂಡ ಯಾಕಂದ್ರೆ ಈಗ ಮೂಡ್ತಿದೆ. ಈ ಒಂದು ಗೊಂದಲಗಳು ಸವಾಲುಗಳು ಹುಟ್ಟೋದಕ್ಕೂ ಕೂಡ ಒಂದು ಕಾರಣ ಇದೆ. ಅದು ಯಾತಕ್ಕಾಗಿ ಅಂತಂದ್ರೆ, ಏನು ಈ ಆನೆಯನ್ನ ಇವರು ನರೇಂದ್ರ ಕುಮಾರ್ ಶುಕ್ಲಾ ಅವರು ಖರೀದಿ ಮಾಡಿರ್ತಾರೆ, ಅದಾದ ನಂತರ ಈಗ ಲೀಗಲ್ ಆಗಿ ಗೋಪಾಲ್ ಸಿಂಗ್ ಅವರು ನಾನು ಈ ಒಂದು ಆನೆಯನ್ನ ಲೀಗಲಿ ಖರೀದಿ ಮಾಡಿದ್ದೀನಿ ಅಂತ ಡಾಕ್ಯುಮೆಂಟ್ಸ್ ನ ಶೋ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಆನೆ ಅವ್ರ ಹತ್ರನೇ ಇದೆ, ಅವರ ಒಂದು ಜಾಗದಲ್ಲೇ ಇರುವಂತಹದ್ದು. ಯಾಕೆ ಅಂತಂದ್ರೆ ಇನ್ನೂ ಒಂದು ಅಗ್ರಿಮೆಂಟ್ ಡಾಕ್ಯುಮೆಂಟ್ಸ್ ಏನಿದೆ ಅದರ ವಿರುದ್ಧ ಗೊಂದಲ ಇದೆ. ಇವರು ಏನು ಆ 3 ಜನರಿಂದ ನರೇಂದ್ರ ಕುಮಾರ್ ಅವರು ಆನೆಯನ್ನ ಖರೀದಿ ಮಾಡಿರ್ತಾರೆ, ನಿಜವಾಗ್ಲೂ ಅವರು ಕಂಪ್ಲೀಟ್ ಆಗಿ ಲೀಗಲಿ ಅಗ್ರಿಮೆಂಟ್ ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದಾರಾ ಇಲ್ವಾ, ಅಥವಾ ಮಾಲೀಕತ್ವ ಅವ್ರಿಗೆ ಆಗತ್ತಾ, ಅಥವಾ ಗೋಪಾಲ್ ಸಿಂಗ್ ಅವ್ರ ಮಾಲೀಕತ್ವ ಇದೆಯಾ, ಈ ಒಂದು ಗೊಂದಲಗಳು ಇನ್ನೂವರೆಗೂ ಇದೆ. ಸೊ ಇದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾಲೀಕತ್ವ ಯಾರದ್ದು, ಆನೆಯ ಮಾಲೀಕತ್ವ ಯಾರದ್ದು ಅನ್ನುವಂಥ ಪ್ರಶ್ನೆಗಳು ಅಥವಾ ಗೊಂದಲಗಳು ಈಗ ಹುಟ್ಟಿರುವಂತಹದ್ದು. ಇದರ ತನಿಖೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಜವಾಗ್ಲೂ ರೈಟ್ಫುಲಿ ಈ ಆನೆಯ ಹಕ್ಕು ಯಾರಿಗೆ ಅನ್ನುವಂಥದ್ದನ್ನ ನಿರ್ಧಾರ ಮಾಡಿ ಆ ಆನೆಯ ಜವಾಬ್ದಾರಿಯನ್ನ ಅಸಲಿ ಮಾಲೀಕರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಇನ್ನು ಮುಂದೆ ಅರಣ್ಯ ಇಲಾಖೆ ಇರ್ಬೋದು ಅಥವಾ ಪೊಲೀಸರು ಇರ್ಬೋದು ಮಾಡುವಂತಹ ಕೆಲಸವನ್ನ ಮಾಡಲಿದ್ದಾರೆ. ಸೊ ಎಲ್ಲ ಒಂದ್ ಕಡೆ ಹೇಗಾಗಿದೆ ಅಂತಂದ್ರೆ, ಚಿನ್ನ ಹೋಯ್ತು, ಬೆಳ್ಳಿ ಹೋಯ್ತು, ದುಡ್ಡು ಹೋಯ್ತು, ಗಾಡಿ ಹೋಯ್ತು, ಇದೆಲ್ಲವನ್ನ ಕೇಳಿರ್ತೀವಿ. ಬಟ್ ಆನೆಯನ್ನ ಹೊಡೆದ್ರು, ಆನೆಯನ್ನ ಕದ್ರು ಅನ್ನುವಂಥ ಈ ಒಂದು ಇನ್ಸಿಡೆಂಟ್ ನಿಜವಾಗ್ಲೂ ಒಂದ್ ರೀತಿ ಕುತೂಹಲವನ್ನ ಎಲ್ಲರಲ್ಲೂ ಕೂಡ ಹುಟ್ಟು ಹಾಕಿದೆ ಅಂತಲೇ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.